ಸೊ ಈ ವರ್ಲ್ಡ್ ಆಫ್ ಕಂಬಳ, ಅದು ದೊಡ್ಡ ಒಂದು ಕಂಬಳ ನಡೆಯೋದು, ಇದೆಲ್ಲವೂ ಕೂಡ ನೀವು ಮಾಡಿಸಿರುವಂಥದ್ದ ಅಥವಾ ಇಟ್ ಜಸ್ಟ್ ಹ್ಯಾಪಂಡ್ ಅಲ್ಲಿ ಹೋಗಿ ಶೂಟ್ ಮಾಡಿರೋ? ಮೋಸ್ಟ್ ಆಫ್ ದ ಒಂದು 2 ದಿನ ಕಟ್ಪಾಡಿ ಕಂಬಳದಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಗೊತ್ತಾಯ್ತು ಅದಾಗಲ್ಲ ಅಂತ. ಯಾಕಂದ್ರೆ ಕಂಬಳ ಅಂತಂದ್ರೆ ಅದೊಂದು ಬೇರೆದೇ ಪ್ರಪಂಚ. ನೀವು ಅದರೊಳಗಡೆ ಹೋಗಿ ಶೂಟಿಂಗ್ ಮಾಡ್ತೀರಾ ಅಂತಂದ್ರೆ ಇಟ್ ಇಸ್ ಇಂಪಾಸಿಬಲ್, ಅದಾಗದೇ ಇಲ್ಲ. ನೀವು ಬೇಕಂದ್ರೆ ಕೆಲವು ಶಾರ್ಟ್ಗಳು ತಗೋಬಹುದು, ಬಿಟ್ರೆ ಯು ಕೆನಾಟ್ ಗೋ ಅಂಡ್ ಶೂಟ್ ಇಟ್. ಒಂದು ಫೀಚರ್ ಫಿಲ್ಮ್ ಶೂಟ್ ಮಾಡೋಷ್ಟು ಕಂಫರ್ಟೇಬಲ್ ಇಲ್ಲ. ಯಾಕಂದರೆ ಇಮ್ಯಾಜಿನ್ ನಿಮ್ಗೆ 2 ದಿನದ ಕಂಬಳದಲ್ಲಿ ಈಸಿಲಿ ಒಂದು 4-5 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಜಾಗದಲ್ಲಿ ಅದಕ್ಕೊಂದು 15 ದಿನದ ಪ್ರಿಪ್ರೇಷನ್ ಆಗುತ್ತೆ. ಅದಕ್ಕೆ ಅಷ್ಟು ಪ್ರಾಸೆಸ್ ಇದೆ. ಅಂದರೆ ಕಂಬಳ ಶುರುವಾಗೋದ್ರಿಂದ ಹಿಡಿದು ಮುಗಿಯೋದ್ರ ಒಳಗಡೆ ಒಂದು 5-6-7 ಲಕ್ಷ ಜನ ಅದಿಡೀ ಜಾಗದಲ್ಲಿ ಸುತ್ತಾಡಿ ಓಡಾಡಿ ಅವ್ರವ್ರ ರೋಲ್ ಅವ್ರವ್ರು ಪ್ಲೇ ಮಾಡ್ತಾರೆ. ಅಷ್ಟು ದೊಡ್ಡ ವರ್ಲ್ಡ್ ಒಳಗಡೆ ಶೂಟಿಂಗ್ ಮಾಡೋದು ಇಂಪಾಸಿಬಲ್ ಇತ್ತು, ಮಾಡಲಿಲ್ಲ. ಅದಾದಮೇಲೆ ಮೂಡುಬಿದಿರೆ, ವೇಣೂರು ಈ ಥರ ಜಾಗದಲ್ಲಿ ಅದನ್ನೆಲ್ಲ ನಾವು ಆ ಜಾಗನ ಸೆಟಪ್ ಮಾಡಿದ್ವಿ ಮತ್ತು ರೀಕ್ರಿಯೇಟ್ ಮಾಡಿದ್ವಿ. ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್ ಟು ಸೆಟಪ್ ದಟ್ ಎಂಟೈರ್ ವರ್ಲ್ಡ್. ನಿಮಗೆ ಒಂದು ಜೊತೆ ಕಂಬಳದ ಕೋಣ ಶೂಟಿಂಗ್ ಬರಬೇಕು ಅಂತಂದರೆ ಮತ್ತೆ ಅವ್ರು ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳಬೇಕು. ದೇರ್ ಇಸ್ ಅ ಹ್ಯೂಜ್ ಮನಿ ಇನ್ವಾಲ್ಡ್ ಇನ್ ನಾಟ್ ಆಲ್ಸೋ, ಬಟ್ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳಬೇಕು. ಅವ್ರು ಅದನ್ನು ಅದೇ ಪ್ರಾಸೆಸ್ಸಲ್ಲಿ ಕಂಬಳಕ್ಕೆ ಹೋಗುವ ಪ್ರಾಸೆಸ್ ಏನಿದೆ ಅದು ಶೂಟಿಂಗ್ ಬಂದಾಗಲೂ ಮಾಡಲೇಬೇಕು. ಹೌದು. ಸೊ ರಿಯಲಿಸ್ಟಿಕ್ ಆಗಿ ಕರೆಕ್ಟ್. ಆಮೇಲೆ ಆ ಕೋಣಗಳು ಹಂಗೆ ನೀವು ಅದನ್ನ ಗದ್ದೆಗೆ ತಂದು ನಿಲ್ಲಿಸಿ ದಾರ ನಿಂಗೆ ಹಿಡ್ಕೊಂಡ್ರೆ ಅವು ಇನ್ನೇನು ಓಡಕ್ಕೆ ರೆಡಿ ಆಗಿರ್ತವೆ. ಔಟ್ ಹಂಗೆ ಟ್ರೈನ್ ಆಗಿದೆ ಅವು. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಇಟ್ ಇಸ್ ಅ ಚಾಲೆಂಜಿಂಗ್ ಟಾಸ್ಕ್. ಸೊ ಹಂಗಾಗಿ ಅದು ಇಂಟ್ರೆಸ್ಟಿಂಗು ಕೂಡ ಅನಿಸ್ತಾ ಇತ್ತು. ಆಮೇಲೆ ಮೋಸ್ಟ್ ಆಫ್ ದ ನೈಟ್ ವಿ ಶಾಟ್ ಅರೌಂಡ್ 40-45 ಡೇಸ್ ನೈಟ್ ಶೂಟ್. ಸೊ ಕೋಣಗಳು ಅದ್ರ ಜೊತೆಗಿರೋರು, ನಿಮಗೆ ಕಂಬಳಕ್ಕೆ ಬರೋರು ಅಂತಂದ್ರೆ ಅವ್ರು ಹಿಂಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಗೆದ್ರೆ ಉಳ್ಕೋತಾರೆ, ಇಲ್ಲಾಂದ್ರೆ ಮನೆಗೆ ಹೋಗ್ತಾರೆ. ಶೂಟಿಂಗ್ ಹಂಗಲ್ಲ. ನಿಮ್ಗೆ ಅವ್ರು ಇವತ್ತು ಸಂಜೆ ಬಂದ್ರೆ ನಾಳೆ ಬೆಳಗಿನ ಜಾಗವರೆಗೂ ಇರ್ಬೇಕು, ಅವರು ಎದ್ದಿರ್ಬೇಕು ಆ ಜಾಗರಣೆ ಅವರು. ಆಮೇಲೆ ಎವ್ರಿ ಶಾಟ್ ಕಂಬಳದ ತರ ಇದು ಒನ್ ಟೈಮ್ ಪಾರ್ಟಿಸಿಪೇಷನ್ ಅಲ್ವಾ. ಸೊ ಇನ್ ದ್ಯಾಟ್ ಟರ್ಮ್ಸ್ ಆಲ್ಸೋ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಸೊ ಇಟ್ ಇಸ್ ಇಂಟ್ರೆಸ್ಟಿಂಗ್ ಆಲ್ಸೋ. ನಿಮ್ಗೆ ಯಾವಾಗ ಯಾವ ಕೆಲಸ ಚಾಲೆಂಜಿಂಗ್ ಅನಿಸ್ತಾ ಹೋಗುತ್ತೆ ಅವಾಗ ಅದು ಇಂಟ್ರೆಸ್ಟಿಂಗು ಕೂಡ ಆಗುತ್ತೆ. ಖಂಡಿತ, ಹೌದು, ನಿಜ. ಸೊ ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಅಂತೂ ತುಂಬಾನೇ ಆಗಿರುತ್ತೆ. ಅಫ್ಕೋರ್ಸ್ ನೀವೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಬಜೆಟ್ ಮೀರ್ತಾ ಕರಾವಳಿ ನೀವು ಅನ್ಕೊಂಡಿದ್ದಕ್ಕೂ? ಹೌದು, ನಾವು ಅನ್ಕೊಂಡಿದ್ದಕ್ಕಿಂತ ಒಂದು more than 30% it hiked. Okay. I feel it is all because of the good reason. ಅಂದರೆ ನಿಮ್ಗೆ ಒಂದು ಶಾರ್ಟ್ ಅಚೀವ್, ಕೆಲವು ದಿನ ಒಂದೇ ಶಾರ್ಟ್ ತೆಗೆದಿರೋ ದಿನಾನೂ ಉಂಟು. ಕೆಲವು ದಿನ ಸ್ಪೀಡಾಗಿ ಮಾಡಿ ಮುಗಿಸಿರೋ ದಿನಾನೂ ಉಂಟು. ಕೆಲವು ದಿನ ಆಮೇಲೆ ಮಳೆ ಅಂತೂ ಲಿಟ್ರಲಿ ಚೇಸ್ ಮಾಡ್ತಿತ್ತು. ನಿಮ್ಮ ಫಿಲ್ಮಲ್ಲೂ ಮಳೆ ಕಾಣಿಸುತ್ತೆ, ಅದೇ ಥರ ಒರಿಜಿನಲ್ ಮಳೆ ನಮ್ಮನ್ನು ಚೇಸ್ ಮಾಡ್ತಿತ್ತು. ಶೂಟಿಂಗ್ ಹೋದ್ರೆ ಮಳೆ ಶುರು ಆಗ್ಬಿಡೋದು. ಒಂದು 4-5 ದಿನ ಲಿಟ್ರಲಿ ಒಂದು ಶಾರ್ಟು ತೆಗ್ದಿಲ್ಲ ಅನ್ನೋ ಥರದ್ದು ಎಕ್ಸ್ಪೀರಿಯನ್ಸು ಆಗಿದೆ. ಬಟ್ ಇಟ್ ಆಲ್ ವರ್ತ್. ನಿಮ್ಗೆ ಇಂಟರ್ವೆಲ್ ಬ್ಲಾಕ್ ಏನು ಕಾಣಿಸುತ್ತೆ, ಒಂದು ಗ್ಲೂಮಿ, because the story mood is also gloomy in interval block. It is rainy, it is slightly gloomy, mist cover ಆಗಿರೋದೆಲ್ಲ ಇದೆಯಲ್ಲ, ಆ ಮೂಡ್ ಕ್ರಿಯೇಟ್ ಆಗಿರೋದು ವೆದರ್ ಇಂದನೇ, ದಟ್ ವಿ ಕೆನಾಟ್ ಕ್ರಿಯೇಟ್. ಸೊ ಅದು ಹೆಲ್ಪು ಮಾಡ್ತು ಅಂತ ಹೇಳ್ಬೋದು. ನಿಜ. ಆ್ಯಂಡ್ ಮೇಕಿಂಗ್ ವೈಸ್ ಅಂತೂ ಅದ್ಭುತವಾದಂಥ ಸಿನಿಮಾ. ನಾನು ಅದಕ್ಕೆ ಹೇಳಿದೆ, ಒಂದು ವಿಜುವಲ್ ಟ್ರೀಟ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್, BGM ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಣ. ಅಟ್ ದ ಸೇಮ್ ಟೈಮ್ ಸಿನಿಮಾಟೋಗ್ರಫಿ, ಸೊ ಕ್ಯಾಮ್ರಾಮನ್, ಸಿನಿಮಾಟೋಗ್ರಾಫ್, DOP ಮಾಡಿರುವಂಥ ವರ್ಕ್ ಅದ್ಭುತವಾದ, ಎಕ್ಸ್ಟ್ರಾಡಿನರಿ. ಆ ಪ್ರತಿಯೊಂದು ಫ್ರೇಮ್ಗಳು ಕೂಡ ಅವ್ರು ಕಟ್ಕೊಟ್ಟಿರುವಂತಹ ರೀತಿ ಅದ್ಭುತವಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಅಭಿಮನ್ಯು ಈಸ್ ಒನ್ ಟ್ಯಾಲೆಂಟ್ ಅಗೇನ್, ಈಸ್ ವಂಡರ್ಫುಲ್. Abhimanyu is one talent. I always feel this person deserve more. ಲೈಕ್ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರುವಂಥ ಒಂದು ಟ್ಯಾಲೆಂಟ್. ಮುಂದಿನ ನಿಲ್ದಾಣ ಫಸ್ಟ್ ಫಿಲ್ಮ್ ಅವನು, ಆ್ಯಂಡ್ ವಿ ಹ್ಯಾವ್ 5-6 years ಆಫ್ ಜರ್ನಿ ನಾವು. ಇಟ್ ಬಿಲ್ಡ್ ಲೈಕ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಶಿಪ್ ಮೋರ್ ದೆನ್ ಅ ಡೈರೆಕ್ಟರ್ DOP ರಿಲೇಷನ್ಶಿಪ್. ಇಟ್ ಇಸ್ ಲೈಕ್ ಅ ಫ್ರೆಂಡ್, ಸೊ ಹಿ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಗೈ. ಆಮೇಲೆ ನಿಮ್ಗೇನು ಒಂದು ಮ್ಯೂಸಿಕ್, ಇವಾಗ ಸಚಿನ್ ಇರ್ಬೋದು, ಅಭಿಮನ್ಯು ಇರ್ಬೋದು, ಅಥವಾ ಪ್ರತೀಕ್, ಇವ್ರದೆಲ್ಲ ಹೆಂಗೆ ಅಂತಂದ್ರೆ ಸಮಥಿಂಗ್ ನ್ಯೂ ಅಂತಂದಾಗ ಎಲ್ರಿಗೂ ಒಂದು ಎನರ್ಜಿ ಬೇರೆ ಬರುತ್ತಲ್ಲ. ದಿಸ್ ಇಸ್ ನಾಟ್ ಅ ನಾರ್ಮಲ್ ಒನ್ ಮೋರ್ ಪ್ರಾಜೆಕ್ಟ್ ಐ ಆಮ್ ಇನ್ವಾಲ್ವ್ಡ್ ಇನ್ ಅನ್ನೋದಕ್ಕೂ, ದಿಸ್ ಇಸ್ ಸಮಥಿಂಗ್ ವೆರಿ ನ್ಯೂ ಐ ಆಮ್ ಡೂಯಿಂಗ್ ಫಾರ್ ದ ಫಸ್ಟ್ ಟೈಮ್ ಅನ್ನೋದಕ್ಕೂ ಒಂದು ಕ್ಲಿಯರ್ ಡಿಫರೆನ್ಸ್ ಇದೆ. ಸೊ ಹಂಗಾಗಿ ಸಚಿನ್ ಇರ್ಬೋದು, ಸಚಿನ್ ಇಸ್ ಆಲ್ಸೋ ಪಾರ್ಟ್ ಆಫ್ ಸೆವೆರಲ್ ಫಿಲ್ಮ್ಸ್. ಬಟ್ ಸಚಿನ್ ವರ್ಕ್ ಸ್ಟ್ಯಾಂಡ್ ಔಟ್ ಆಗೋದಕ್ಕೆ ಮೇಜರ್ ರೀಸನ್ ಏನು ಅಂತಂದ್ರೆ ವಿಜುವಲ್ ಆ್ಯಂಡ್ ದ ಸ್ಟೋರಿ. ಸೊ
ಸಚಿನ್ಗಿದ್ ನೋಡಿದಾಗ ಓ ಈ ಥರದ್ದು ಒಂದು ನಾನು ಯಾವತ್ತೂ ಮಾಡಿಲ್ವಲ್ಲ, ಇದಕ್ಕೇನಾದರೂ ಒಂದು ಹೊಸದಾಗಿ ಮಾಡಬೇಕಲ್ಲ, ಇದೇನೋ ಹೊಸದಾಗಿ ಸೌಂಡಿಂಗ್ ಆಗಬೇಕಲ್ಲ, ಇದೊಂದು ಇಂಟ್ರೆಸ್ಟಿಂಗ್ ಆಗಿ ಸೌಂಡ್ ಆಗಬೇಕು. ಆ್ಯಂಡ್ ದ ಮೇಜರ್ ಫಿಲ್ಮ್ಸ್ ಇಟ್ ಇಸ್ ನಾಟ್ ಅ ವರ್ಬಲ್ ಫಿಲ್ಮ್, ಇಟ್ಸ್ ಅ ವಿಜುವಲ್ ಫಿಲ್ಮ್. ನಿಮ್ಗೆ ವಿಜುವಲ್ ಫಿಲ್ಮ್ಗೆ ಮ್ಯೂಸಿಕ್ ವಿಲ್ ಬಿ ದ BGM ವಿಲ್ ಬಿ ದ ಸೋಲ್ ಆಫ್ ದ ಫಿಲ್ಮ್ ಆಫ್ ಕೋರ್ಸ್. ಸೊ ಆ ಥರದ್ದೊಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಆಮೇಲೆ ನೀವು ನಂಬಲ್ಲ, ನಾನೊಂದು ಈಸಿಲಿ ಒಂದು 10 ಸತಿ ಬಸ್ರೂರಿಗೆ ಹೋಗಿದ್ದೀನಿ. ವಿ ಕೀಪ್ ಆನ್ ಮೇಕಿಂಗ್ ದ ಕರೆಕ್ಷನ್. BGM ಅಂತಂತೂ ಅದು ನೋಡಿದಾಗಲ್ಲ ಬಸ್ರು ನಾಳೆ ಬಸ್ರಿಗೆ ಹೋಗೋಣ, ನಾಳೆ ಮತ್ತೆ ಬಸ್ರಿಗೆ ಹೋಗೋಣ. ಅವ್ರ ಸ್ಟುಡಿಯೋದಲ್ಲಿ ಹಗ್ಲು ರಾತ್ರಿ ಕೂತಿರೋದು, ಒಂದೊಂದು ಸೀನು ಇಲ್ಲ ಇದು ಇನ್ನೇನೋ ಎಫೆಕ್ಟಿವ್ ಆಗಬೇಕು, ಇದು ಬೇರೆ ಏನೋ ಕೇಳ್ತಿದೆ, ಇದು ಬೇರೆ ಏನು, ಒಂದೊಂದು ಟ್ಯೂನ್ಗೂ ಅಷ್ಟು ಆಪ್ಷನ್ಗಳು, ಅಷ್ಟು ವರ್ಕ್ ಈ ಡಿಡ್ ಇಟ್. ಹಗಲು ರಾತ್ರಿ ಕೆಲಸ ಮಾಡಿ ಆ ಫೈನಲ್ ಔಟ್ಪುಟ್ ಅಚೀವ್ ಮಾಡಿರೋದು. ನಿಮ್ಗೆ ಇವತ್ತು ಮ್ಯೂಸಿಕ್, ವಿಜುವಲ್ ಆ್ಯಂಡ್ ಸ್ಟೋರಿ ಇಟ್ ಇಸ್ ವೆರಿ ಸೀಮ್ಲೆಸ್ಲಿ ಹೋಗ್ತಿದೆ ಅಂತಂದರೆ ದಟ್ ಇಸ್ ದ ಮೇಜರ್ ರೀಸನ್. ಎಲ್ಲರೂ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಇದೇನೋ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಈ ಥರದ್ದು, ಇದನ್ನು ಎಫೆಕ್ಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ಆ್ಯಂಗ್ಲಲ್ಲಿ ಅವರೆಲ್ಲರೂ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಇಟ್ ಇಸ್ ಆಲ್ ಟೀಮ್ ವರ್ಕ್, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಆಲ್ ಆಫ್ ದೆಮ್. ವೆರಿ ಟ್ರೂ. ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಬಂದಾಗ ಇದಕ್ಕೆ ಇವೆಲ್ಲವೂ ಕೂಡ ಕಾರಣಗಳಾಗುತ್ತೆ. ಸೊ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗಲೇ ಇವೆಲ್ಲವೂ ಬರ್ತಾರೆ. ಡೈರೆಕ್ಟರ್ ಅಪ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ಸಿನಿಮಾಟೋಗ್ರಫಿ ಮಾತಾಡ್ತೀವಿ, ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ, ಎಡಿಟಿಂಗ್ ಆಫ್ ದ ಮೂವಿ ಬಗ್ಗೆ ಮಾತಾಡ್ತೀವಿ, ಆ್ಯಂಡ್ ಸೆಟ್ ಡಿಸೈನಿಂಗ್, ಆರ್ಟ್, ಅದೆಲ್ಲವೂ ಕೂಡ ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ಮಾತಾಡುವಂಥ ಎಲಿಮೆಂಟ್ಗಳು. ಇಲ್ಲ ಅಂತ ಹೇಳಿದ್ರೆ ಓಕೆ ಸಿನಿಮಾ ನೋಡಿದ್ವಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ನಿಮ್ಮ ಸಿನಿಮಾ ವಿಶೇಷವಾಗಿ ಯಾಕೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಪ್ರತಿಯೊಂದು ಎಲಿಮೆಂಟ್ ಬಗ್ಗೆ ಈ ಎಲಿಮೆಂಟ್ ಚೆನ್ನಾಗಿದೆ ಅಲ್ಲ, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗಿದೆಯಲ್ಲ ಅಂತೇಳಿ, ದಟ್ ಇಟ್ ಸೆಲ್ಫ್ ಸೇಸ್ ಸಕ್ಸಸ್ ಆಫ್ ದ ಮೂವಿ ಅಂತ ಹೇಳಿ. ಕರೆಕ್ಟ್. ಅಂಡ್ ಇಟ್ ಬಿಕಮ್ ರೇರ್ ಆಲ್ಸೋ ನೌ. ಎಸ್, ಬಿಕಾಸ್ ಪೀಪಲ್ ಆಲ್ಸೋ ನೋಸ್ ವಾಟ್ ಇಸ್ ಬಿಹೈಂಡ್ ದ ಫಿಲ್ಮ್ ಮೇಕಿಂಗ್. ಕರೆಕ್ಟ್, ಹೌದು. ಜನಕ್ಕೂ ಈಗ ಫಿಲ್ಮ್ ಮೇಕಿಂಗ್ ನಡುವೆ ಏನೇನಾಗುತ್ತೆ ಅಂತ ಅನ್ನೋದ್ರ ದೇ ಆರ್ ವೆರಿ ವೆಲ್ ಅವೇರ್ ಆಫ್ ಇಟ್. ಆಮೇಲೆ ನಿಮಗೆ ಒಂದು ಕಥೆಯಾಗಿ ನೋಡಿದಾಗ ಫುಲ್ ಫಿಲ್ಮ್ ನಿಮ್ಮನ್ನ ಒನ್ ಸ್ಟ್ರೆಚ್ಚಲ್ಲಿ ಕೂರಿಸಿ ನೋಡುವಂಥ ಎಕ್ಸ್ಪೀರಿಯನ್ಸ್ಗಳು ಕಮ್ಮಿ ಆಗ್ತಿದೆ. ನಿಮಗೆ ಫಿಲ್ಮ್ ಅನ್ನೋದು ಒಂದು ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್ ಅಲ್ಲ. ಒಂದು ಇಡೀ ಥಿಯೇಟರ್ ಹಾಲು ಒಂದು ಎಕ್ಸೈಟ್ಮೆಂಟಲ್ಲಿ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡುವಂಥ ಎಕ್ಸ್ಪೀರಿಯನ್ಸ್ ಇರ್ಬೋದು, ಒಂದು ಎಮೋಷ್ನಲ್ ಆಗಿ ಅವ್ರಿಗೊಂದು ರೋಲ್ ಕೋಸ್ಟರ್ ಥರ ಒಂದು ಜರ್ನಿ ಇರ್ಬೋದು. ಇವೆರಡು ರೇರ್ ಆಗಿದೆ. ಹಾಗಾಗಿನೇ ಈ ಕಾನ್ವರ್ಸೇಷನ್ ಅಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಯಾಕೆ 100% ಜನ ಬರ್ತಿದ್ದಾರೆ, ಎಕ್ಸೈಟೆಡ್ ಆಗಿ ಬರ್ತಿದ್ದಾರೆ, ಆಯ್ತಾ. ಆದರೆ ಅವರು ವಾಪಸ್ ಹೋಗ್ಬೇಕಿದ್ರೆ ಆ ಎಕ್ಸೈಟ್ಮೆಂಟ್ ಇರಲ್ಲ. ಸೊ ನಿಮ್ಗೆ ಯಾವಾಗ ಒಂದು ಸ್ಟೋರಿ ಜೊತೆ ಅವ್ರು ಆಚೆ ಹೋಗ್ತಾರೆ, ಯಾವಾಗ ನಮ್ಗದು ಮಂಗಳೂರಲ್ಲಿ ಪ್ರೀಮಿಯರ್ ಮಾಡಿದಾಗ ಅಥವಾ ಶಿವಮೊಗ್ಗಕ್ಕೆ ಹೋದಾಗ ಅಥವಾ ದಾವಣಗೆರೆಗೆ ಹೋದ್ವಿ ಫಾರ್ ದ ಫಸ್ಟ್ ಟೈಮ್ ಇನ್ ಪ್ರೀಮಿಯರ್, ನೋಬಡಿ ಡಿಡ್ ಎ ಪ್ರೀಮಿಯರ್ ಇನ್ ದಾವಣಗೆರೆ. ದಾವಣಗೆರೆ ಇಸ್ ಬ್ರಿಡ್ಜ್ ಬಿಟ್ವೀನ್ ನಾರ್ತ್ ಕರ್ನಾಟಕ ಆ್ಯಂಡ್ ಈ ಕಡೆಗೆ. ಸೊ ಅಲ್ಲಿಯ ಜನ ಎಕ್ಸೈಟ್ ಆದರೆ ಆಬ್ವಿಯಸ್ಲಿ ಬೇರೆ ಎಲ್ಲ ಕ್ರೌಡು ಎಕ್ಸೈಟ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇತ್ತು. ನಿಮ್ಗೆ ದಾವಣಗೆರೆ ಇಸ್ ಎಕ್ಸೈಟೆಡ್ ಲೈಕ್ ನೆವರ್ ಸೀನ್ ಎವರ್ ಬಿಫೋರ್. ಅಂದರೆ ಜನ, ನೀವು ಒಂದು ಬಂಚ್ ಆಫ್ ಯೂತ್ ಕ್ರೌಡ್ ಬಂದಿದ್ರು, ದೇ ಆಲ್ ಆರ್ ದ ಕಾಂಟೆಂಟ್ ಕ್ರಿಯೇಟರ್ಸ್ ಆ ಥರದವರು, ಇನ್ನು ಆಸ್ಪಿರೆಂಟ್ ಹುಡುಗರು, ದೇ ಆಲ್ ಸ್ಟಾರ್ಟೆಡ್ ಇಮಿಟೇಟಿಂಗ್ ಮಹಾಬಲ ಇನ್ ಫ್ರಂಟ್ ಆಫ್ ದೆಮ್. ಅವ್ರ ಕಾಲ್ ಕುಂಟ್ಕೊಂಡು ಮಾಡ್ತಾ ಇರೋದು, ಅವ್ರ ಬಿಹೇವಿಯರು, ಅವ್ರು ಮಾತಾಡೋದನ್ನ ಅವ್ರ ಮುಂದೆ ನಿಂತ್ಕೊಂಡು ಇಮಿಟೇಟ್ ಮಾಡ್ತಿದ್ರು. ಅಂದರೆ ದಟ್ ಇಸ್ ಹೌ ದೇ ಕನೆಕ್ಟೆಡ್ ಟು ದ ಸ್ಟೋರಿ, ದಟ್ ಇಸ್ ಹೌ ದೇ ಕನೆಕ್ಟೆಡ್ ಟು ದ ಕ್ಯಾರೆಕ್ಟರ್. ಅದು ಯಾವಾಗ ಆಗುತ್ತೆ ಅಂತಂದರೆ ಇವೆಲ್ಲವೂ ಏನು ಅಂದರೆ ಸೀಮ್ಲೆಸ್ ಆಗಿ ಆದಾಗ, ಆ ಸ್ಟೋರಿ ಟೆಲ್ಲಿಂಗ್ ಅನ್ನೋದು ಮೋಸ್ಟ್ ಎಫೆಕ್ಟಿವ್ ಆಗಿ ಆದಾಗ. ಆಮೇಲೆ ಈಗ ನೋಡಿ, ಈಗ ಜನ ಎಲ್ಲರೂ ಸ್ಟೋರಿ, ಡೈರೆಕ್ಷನ್, ಮ್ಯೂಸಿಕ್, DOP, ಎಡಿಟ್ ಅಂತ ಯಾಕೆ ಮಾತಾಡ್ತಾರೆ ಅಂತಂದರೆ ದೇ ಹ್ಯಾವ್ ಕನೆಕ್ಟೆಡ್ ಟು ಇಟ್. ಇಲ್ಲ ಅಂತಂದರೆ ಆಸ್ ಯು ಟೋಲ್ಡ್ ಅವ್ರು ಅದ್ರ ಬಗ್ಗೆ ಎಕ್ಸ್ಪ್ರೆಸ್ಸೇ ಮಾಡಲ್ಲ, ಅದ್ರ ಬಗ್ಗೆ ರಿಮಾರ್ಕ್ಸು ಮಾಡಲ್ಲ, ಏನು ಮಾತಾಡಲ್ಲ. ನಿಜ. ಆ್ಯಂಡ್ ಸಚಿನ್ ಅವ್ರ ವರ್ಕ್ ಎಸ್ಪೆಷಲಿ ನನಗೆ ಮಜಾ ಅನಿಸಿದ್ದು ಅಂತ ಹೇಳಿದ್ರೆ ರಮೇಶ್ ಇಂದಿರಾ ಅವರ ಒಂದು ಎಂಟ್ರಿಗೆ ಅವ್ರ ಕೊಟ್ಟ ಒಂದು BGM ಎಕ್ಸ್ಟ್ರಾರ್ಡಿನರಿ ಅನ್ನಿಸ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ ಕೋರ್ಸ್ ಸಾಂಗ್ಸ್, ಮುದ್ದು ಗುಮ್ಮ ಅಂತೂ ಸ್ಟಾರ್ಟ್ ಆದಾಗ್ಲೇನೆ ಆ ಒಂದು ವೈಬ್ಸ್ ಕ್ರಿಯೇಟ್ ಆಗಿದೆ. ಅಫ್ ಕೋರ್ಸ್ ಸಿಡ್ ಶ್ರೀರಾಮ್ ಅವರ ಒಂದು ವಾಯ್ಸ್ ಅದ್ಭುತವಾಗಿ ಬಂದಿದೆ, ಮುದ್ದು ಗುಮ್ಮ, ಆ್ಯಂಡ್ ಅಫ್ ಕೋರ್ಸ್ ಆ BGMಗಳು. ಇಟ್ ಇಸ್ ಆಲ್ ಕಾನ್ಷಿಯಸ್ ಡಿಸಿಷನ್. ನಿಮಗೆ ರಮೇಶ್ ಸರ್ ಎಂಟ್ರಿ ಇದೆಯಲ್ಲ, ಅದು ಈ ಥರದ ಇನ್ಸ್ಟ್ರೂಮೆಂಟಲ್ಲೇ ಹೋಗಬೇಕು, ಅದು ಹಿಂಗೆ ಬಂದ್ರೇ ಅದಕ್ಕೊಂದು ರಿದಮೆಟಿಕ್ ಆಗಿ ಅದೊಂದು ಅವ್ರು ಬಂದಾಗ ಒನ್ ಬ್ಯಾಡ್ ಮ್ಯಾನ್ ಎಂಟ್ರಿಂಗ್ ಟು ದ ಫ್ರೇಮ್ ಅನ್ನೋದು ಒಂದು ನಿಮ್ಗೆ ಫೀಲ್ ಆಗುತ್ತೆ. ಅದು ರಿದಮ್ ಒಳಗಡೆನೆ, ಇನ್ಸ್ಟ್ರೂಮೆಂಟ್ ಚಾಯ್ಸ್ ಒಳಗಡೆನೆ ಬಂದ್ಬಿಟ್ಟಿದೆ. ಇಟ್ ಇಸ್ ಆಲ್ ಕಾನ್ಷಿಯಸ್ ಡಿಸಿಷನ್ ಕೂಡ. ಅವ್ರು ಬಂದಾಗ ಮ್ಯೂಸಿಕ್ ಕೇಳಿಸೋದಕ್ಕಿಂತ ಭಯ ಫೀಲ್ ಆಗಬೇಕು, ಭಯ ಬರಬೇಕು. ಕರೆಕ್ಟ್. ನಿಮಗೆ ಮುದ್ದುಗುಮ್ಮ ಬಂದಾಗ ಮ್ಯೂಸಿಕ್ ಕೇಳಿಸೋದಕ್ಕಿಂತ ಒಂದು ಲವೆಬಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. ಇಟ್ ಇಸ್ ಆಲ್ ದ್ಯಾಟ್. ನಮಗೆ ಎವ್ರಿ ಶಾರ್ಟ್ ಹಿಂದೆನೂ ಆ ಎಫರ್ಟ್ ಹಾಕಿಯಾರ ಅವರು.
ನಿಮ್ಗೆ ಸಚಿನ್ ಮತ್ತೆ ಅಭಿಮನ್ಯು ಇಬ್ರು ಪ್ರತಿ ಶಾರ್ಟ್ ಇಂದೇನು ಇದ್ರಲ್ಲೊಂದು ಕತೆ ಹೇಳಬೇಕು, ಇದ್ರಲ್ಲೊಂದು ಫೀಲ್, ಅಂದ್ರೆ ಫಿಲ್ಮ್ ಇಸ್ ಆಲ್ ಅಬೌಟ್ ದಟ್ ಫೀಲ್ ಅಲ್ಲ. ನಾವು ಅದನ್ನ ಕಟ್ಸ್ ಅಂಡ್ ಪೀಸಸ್ ಮಾಡಿ ಕೆಲಸ ಮಾಡೋದಕ್ಕೆ ಹೆಂಗ್ ಫ್ರೆಂಡ್ಲಿ ಆಗ್ಬೇಕು ಹಂಗೆ ಮಾಡ್ಕೊಂಡಿದ್ವಿ. ಬಟ್ ಇಟ್ ಇಸ್ ನಾಟ್ ದಟ್ ಅಲ್ಲ. ಎಂಡ್ ಆಫ್ ದ ಡೇ ಇಟ್ ಇಸ್ ಹೌ ವಿಲ್ ಇಟ್ ಎಮೋಷನಲಿ ಮೋಟಿವೇಟ್ಸ್ ಯು, ಹೌ ಕನ್ವಿನ್ಸಿಂಗ್ಲಿ ಯು ಟೆಲ್ ದ ಸ್ಟೋರಿ ಅನ್ನೋದೇ ಅಲ್ವಾ. ಸೊ ಅವ್ರು ಅದಕ್ಕೆ ಎವ್ರಿ ಸ್ಟೆಪ್ಪಲ್ಲೂ ಎಫರ್ಟ್ ಹಾಕಿದ್ದಾರೆ. ನಿಮ್ಗೆ ಹಂಗಾಗಿ ದೊಡ್ಡವ್ರು ಬಂದಾಗ ಭಯ ಆಗುತ್ತೆ, ಅಥವಾ ಮಹಾಬಲ ಹತ್ತಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಅಥವಾ ಮುದ್ದುಗುಮ್ಮ ಬಂದಾಗ ಒಂದು ಲವೆಬಲ್ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಓಕೆ.